ಜೊತೆಯಲ್ಲಿ ಬಹಳಷ್ಟು ಅಪಾಯಿಂಟ್ಮೆಂಟ್ಗಳಲ್ಲಿ ಒಂದು ಕಡೆ ಕರಪ್ಷನ್ ಅಂತ ವಿಚಾರ ಬರುತ್ತೆ, ಇನ್ನೊಂದು ಕಡೆ ನಾವು ಟ್ರಾನ್ಸ್ಪರೆನ್ಸಿ ಆನ್ಲೈನ್ ಮೂಲಕ ಸಿಲೆಕ್ಷನ್ನು, ವಿಧವೆಯರಿಗೆ ಇಷ್ಟು % ಅಲ್ಲ, ವಿಧವೆಯರಿಗೆ ಫಸ್ಟ್ ನಾವು ಪ್ರಯಾರಿಟಿ ಕೊಡಬೇಕು, ಅಂಗವಿಕಲರಿಗೆ ಪ್ರಯಾರಿಟಿ ಕೊಡಬೇಕು, ಆ್ಯಸಿಡ್ ವಿಕ್ಟಮ್ಸ್ಗೆ ಪ್ರಯಾರಿಟಿಯನ್ನು ಕೊಡಬೇಕು, ಅನಾಥ ಇದ್ದವ್ರಿಗೆ, SCಗಳಿಗೆ STಗಳಿಗೆ ಇವೆಲ್ಲ ಪ್ರಯಾರಿಟೈಸೇಷನ್ ಆದಮೇಲೂ ಕೂಡ ಟ್ರಾನ್ಸ್ಪರೆನ್ಸಿ ಆನ್ಲೈನ್ ಮೇಲೆ ಕರೆದ್ರೂ ಕೂಡ ನಾವು ಗ್ರಾಮ ಪಂಚಾಯಿತಿಯಲ್ಲಿ ನಾವು ಬೋರ್ಡ್ಗೆ ಇವ್ರು ಸೆಲೆಕ್ಟ್ ಆಗಿದ್ದಾರೆ ಅಂತ ಏನಾದರೂ ತೊಂದರೆ ಇದ್ದರೆ, ಕ್ವಾರೀಸ್ ಇದ್ದರೆ ನಮಗೆ ಹೇಳಿ ಅಂತ ಇಷ್ಟೆಲ್ಲ ಟ್ರಾನ್ಸ್ಪರೆನ್ಸಿ ಇಟ್ಟರೂ ಕೂಡ ಅನೇಕ ಸಂದರ್ಭದಲ್ಲಿ ನಮಗೆ ಇದರಲ್ಲಿ ಕರಪ್ಷನ್ ನಡೆದಿದೆ ಅಂತ ಭಾಳಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ಇವತ್ತು DC ಅವರಿಗಾಗಿರಲಿ ಅಥವಾ DC ಅವರ ಕಮಿಟಿ ಇರುತ್ತೆ, ಸಿಲೆಕ್ಷನ್ ಕಮಿಟಿ, ನಮ್ಮ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರ ಸಿಲೆಕ್ಷನ್ ಕಮಿಟಿ DC ಅವರ ಅಧ್ಯಕ್ಷತೆಯಲ್ಲಿ CO ಅವರ ಒಂದು ಇದರಲ್ಲಿ ಇರುತ್ತೆ, 12 ಜನರ ಒಂದು ಕಮಿಟಿ ಇರುತ್ತೆ. ಸೊ ಅವ್ರಿಗೂ ಕೂಡ ಖಾಲಿಯಾಗಿರುವಂಥ 90 ದಿನದ ಒಳಗಡೆ 90 ದಿನ ಅಂದರೆ 3 ತಿಂಗಳು, 90 ದಿನದ ಒಳಗಡೆ ಖಾಲಿಯಾದಂಥ ಜಾಗ ಭರ್ತಿ ಆಗಬೇಕನ್ನುವಂಥ ಇನ್ಸ್ಟ್ರಕ್ಷನ್ನು ಕೊಟ್ಟೆ. ಆ್ಯಂಡ್ ಇನ್ನೊಂದು ತಮಗೆ ಹೇಳಬೇಕು ಅಂದರೆ ಅಕ್ಕಾಪಡೆ, ಬೆಳಗಾವಿ ಜಿಲ್ಲೆ, ನಮ್ಮ ಜಿಲ್ಲೆಯಲ್ಲಿ ಸುಮಾರು 3 ರಿಂದ 4 ತಾಲೂಕದಲ್ಲಿ ಅಕ್ಕಾಪಡೆಯನ್ನು ಇಡೀ ರಾಜ್ಯದಲ್ಲಿ ನಾವು ಮಾಡ್ತಾ ಇದ್ದೀವಿ. ಪ್ರಾಯೋಗಿಕವಾಗಿ ಮೈಸೂರು ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೀವಿ, ಉಡುಪಿಯಲ್ಲಿ ಮಾಡ್ತಾ ಇದ್ದೀವಿ, ಮಂಗಳೂರಲ್ಲಿ ಮಾಡ್ತಾ ಇದ್ದೀವಿ, ಬೆಳಗಾವಿಯಲ್ಲಿ 4 ತಾಲೂಕಿನಲ್ಲಿ. ಈ ಅಕ್ಕಾಪಡೆ ಅಂತಂದರೆ ನಾನು ತಮಗೆ ವಿಶೇಷವಾಗಿ ಇದ್ರ ಬಗ್ಗೆ ಹೇಳಬೇಕು ಅಂತ ಭಾಳಷ್ಟು ಆಸಕ್ತಿಯನ್ನು ಹೊಂದಿದ್ದೇನೆ. ಬೇರೆ ಬೇರೆ ನಾನು ಜಿಲ್ಲೆಗಳ ಪ್ರವಾಸ ಮಾಡುವಂಥ ಸಂದರ್ಭದಲ್ಲಿ ಬೀದರ್ನಲ್ಲಿ ಅಕ್ಕಾಪಡೆ ಭಾಳ ಚೆನ್ನಾಗಿ ಕೆಲಸ ಮಾಡ್ತಾ ಇತ್ತು. ಸೊ ಆ ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡು ಮಹಿಳೆಯರ ಮೇಲೆ ನಡೀತಾ ಇರುವಂಥ ದೌರ್ಜನ್ಯ, ಮಕ್ಕಳ ಮೇಲೆ ನಡೀತಾ ಇರುವಂಥ ದೌರ್ಜನ್ಯವನ್ನು ಇನ್ನೂ ಸ್ಟ್ರಿಕ್ಟಾಗಿ ಇದನ್ನು ನಿಗ್ರಹ ಮಾಡಬೇಕು ಅನ್ನುವಂಥ ಒಂದು ಮಟ್ಟಿಗೆ ವಿಚಾರ ಮಾಡಿ ಅಕ್ಕಾಪಡೆ ಪೊಲೀಸ್ ಕಾನ್ಸ್ಟೇಬಲ್, ಮಹಿಳಾ ಪೊಲೀಸ್ ಸಿಬ್ಬಂದಿಗಳನ್ನು ಒಳಗೊಂಡಂಥ ಮತ್ತು NCC ಟ್ರೈನಿಂಗನ್ನು ತೆಗೆದುಕೊಂಡಂಥ ಸೀನಿಯರ್ ಕ್ಯಾಡೆಟ್ಗಳನ್ನು ಒಳಗೊಂಡಂಥ ಒಂದು ಪಡೆಯನ್ನು ಮಾಡ್ತೀವಿ. ತಾಲೂಕಿಗೆ ಒಂದು ಪಡೆ, ಅದರಲ್ಲಿ ಇಂತಿಷ್ಟೇ ಅಂತ ಎಷ್ಟು ಸಿಬ್ಬಂದಿಗಳಿರಬೇಕು ಅಂತ ನಾವು ಅದನ್ನು 10 ಜನನೋ 15 ಜನನೋ ನಾವು ಅದನ್ನು ರೂಪಿಸ್ತೀವಿ. ಪೊಲೀಸ್ ಇಲಾಖೆ ಮತ್ತು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಈ 2 ಇಲಾಖೆಯ ಮಧ್ಯಸ್ಥಿಕೆಯಿಂದ ಒಳಗೊಂಡಂಥ ಒಂದು ಕಾನ್ಸೆಪ್ಟ್ ಇದು. ನಮ್ಮ ಇಲಾಖೆ ನಿರ್ಭಯ ಫಂಡ್ನಿಂದ ನಾವು ಪೇಮೆಂಟ್ ಮಾಡ್ತೀವಿ. ಪೊಲೀಸ್ ಇಲಾಖೆಯವರು ಕಾನ್ಸ್ಟೇಬಲ್ಗಳಿಗೆ, ಮಹಿಳಾ ಸಿಬ್ಬಂದಿಗಳಿಗೆ ಪೇಮೆಂಟ್ ಮಾಡಿದ್ರೆ, ನಾವು ಏನು NCC ಕೆಡೆಟ್ಗಳಾಗಿರ್ತಾರೆ ಅವ್ರಿಗೆ ನಾವು ಪೇಮೆಂಟ್ ಮಾಡ್ತೀವಿ, ಒಬ್ಬ ಡ್ರೈವರ್ನ ಇಡ್ತೀವಿ, ಒಂದು ವೆಹಿಕಲ್ನ ವ್ಯವಸ್ಥೆ ಮಾಡ್ತೀವಿ. ಈ ಅಕ್ಕಾಪಡೆ 1098 1098 ಆದರೆ ಈಸಿ ಆಗಿರಲಿ ಅಂತ ಹೇಳಿ 1098 ಅಂತ ಇದು ಒಂದು ಹೆಲ್ಪ್ಲೈನ್. ಇದು ಮಕ್ಕಳ ಸಹಾಯವಾಣಿ, ಮಹಿಳಾ ಸಹಾಯವಾಣಿ, ಬಾಲ್ಯ ವಿವಾಹ ತಡೆಗಟ್ಟಬೇಕಾದ್ರೆ ಇದೇ ಸಹಾಯವಾಣಿ, ಈಗ ಅಕ್ಕಾಪಡೆಗೂ ಕೂಡ ಇದೇ ಸಹಾಯವಾಣಿಯನ್ನು ನಾವು ಕೊಡ್ತಾ ಇದ್ದೀವಿ. ಇದು ಕಾಲೇಜ್ಗೆ ಹೋಗುತ್ತೆ, ಕಾಲೇಜ್ನಲ್ಲಿ ಕಾರ್ಯಕ್ರಮ ನಡೆದಾಗ ತಮ್ಮನ್ನು ಇಂಟ್ರೊಡ್ಯೂಸ್ ಮಾಡುತ್ತೆ. ಪ್ರತಿಯೊಂದು ನಮ್ಮ ಬೆಳಗಾವಿ ಸಿಟಿಯಲ್ಲಿ ಇರುವಂಥ ಎಷ್ಟು ಕಾಲೇಜ್ ಇದೆ, ಎಷ್ಟು ಹೈಸ್ಕೂಲ್ ಇದೆ, ಎಷ್ಟು ಸೂಪರ್ ಮಾರ್ಕೆಟ್ ಇದೆ, ಎಷ್ಟು ಹಾಸ್ಟೆಲ್ಗಳಿದೆ, ಎಲ್ಲಿ ಮದುವೆ ನಡೀತಾ ಇರುತ್ತೆ, ಎಲ್ಲಿ ಜಾತ್ರೆ ಆಗ್ತಾ ಇರುತ್ತೆ, ಅಲ್ಲಿ ಇದು ಓಡಾಡ್ಕೊಂಡಿರುತ್ತೆ. ಈ ಅಕ್ಕಾಪಡೆ ಪ್ರಥಮ 3 ತಿಂಗಳು ಇದು ಇಂಟ್ರೊಡ್ಯೂಸ್ ಆಗಬೇಕಾದ್ರೆ, ಇದು ಪಬ್ಲಿಸಿಟಿ ಆಗಬೇಕಾದ್ರೆ ನಾವು 3 ತಿಂಗಳು ಇದನ್ನು ಕಷ್ಟಪಡಬೇಕಾಗತ್ತೆ. ಅಕ್ಕಾಪಡೆ ಅನ್ನೋದು ಇದೆ, ಸನ್ನದ್ಧವಾಗಿದೆ. ಅಕ್ಕ ತಂಗಿಯರ ಒಂದು ಸಹಾಯಕ್ಕೋಸ್ಕರ ಅಕ್ಕಾಪಡೆ ಇದೆ ಅಂತ 3 ತಿಂಗಳು ತಮ್ಮ ಸಹಕಾರನೂ ಬೇಕಾಗತ್ತೆ. ಯಾಕಂದರೆ ಪಬ್ಲಿಸಿಟಿ ಬೇಕು. ಬಸ್ ಸ್ಟ್ಯಾಂಡ್ನಲ್ಲಿ ಹೋಗಿ ಇದರ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥದ್ದು. ಕೆಲವೊಂದು ಮಕ್ಕಳಿಗೆ ಮನೆಯಲ್ಲೇ ತೊಂದರೆ ಆಗ್ತಾ ಇರುತ್ತೆ, ಲೈಂಗಿಕ ದೌರ್ಜನ್ಯಗಳು ಮನೆಯಲ್ಲೇ, ಆದರೆ ಅವ್ರಿಗೆ ಹಂಚ್ಕೊಳ್ಳೋಕ್ಕೆ ಬರ್ತಾ ಇರೋದಿಲ್ಲ. ಹೆಂಡತಿಗೆ ಗಂಡನಿಂದ ಭಾಳಷ್ಟು ದೌರ್ಜನ್ಯ ನಡೀತಾ ಇರುತ್ತೆ, ಆದರೆ ಹೆಂಡತಿ ಇದ್ದಂಥವಳು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಮನೆ ಮರ್ಯಾದೆ ಇನ್ನೊಂದು ಮತ್ತೊಂದು ಆಗುತ್ತೆ ಅಂತ ಮರ್ಯಾದೆಗೆ ಹೆದರು ಅಲ್ಲೇ ಮನೆಯಲ್ಲಿನೇ ಅವಳು ಇದಾಗ್ತಾ ಇರ್ತಾಳೆ. ಒಂದು ಹಾಸ್ಟೆಲ್ನಲ್ಲಿ, ಒಂದು ಕಾಲೇಜಿನಲ್ಲಿ ಒಂದು ವಾರಗಂಟ್ಲೆ ಒಬ್ಬ ಹುಡುಗಿನ ಚಿಡಾಯಿಸ್ಕೊಳ್ಳಂತ ನಿಂತಂಥ ಹುಡುಗನ ಬಗ್ಗೆ ತಂದೆ ತಾಯಿಗೋ ಅಣ್ಣಗೋ ಹೇಳಲಿಕ್ಕೆ ಆ ಹುಡುಗಿ ಭಾಳಷ್ಟು ಭಯ ಪಡ್ತಾ ಇರ್ತಾಳೆ. ಅಲ್ಲಿ ಅಕ್ಕಾಪಡೆಗೆ ಫೋನ್ ಕಾಲ್ ಮಾಡಿ ಅಕ್ಕಾಪಡೆಗೆ ಹೇಳಿದ್ರೆ ಅವಳ ಹೆಸರನ್ನು ಕೂಡ ಗೌಪ್ಯವಾಗಿ ಇಟ್ಟು ಅವಳಿಗೆ ರಕ್ಷಣೆಗೆ ನಮ್ಮ ಪಡೆ ಬರುತ್ತೆ. ಸೊ ಭಾಳ ಒಳ್ಳೆ ಕಾನ್ಸೆಪ್ಟು. ಇದು ಸಕ್ಸಸ್ ಆಗಬೇಕು ಅಂತ ನಾವೆಲ್ಲರೂ ಭಾಳಷ್ಟು ಪ್ರಯತ್ನ ಮಾಡ್ತಾ ಇದ್ದೇವೆ. ನಮ್ಮ ಇಲಾಖೆಯ ಕಾರ್ಯದರ್ಶಿಗಳಾದಂಥ ನಮ್ಮ ಇಕ್ಬಾಲ್ ಮೇಡಮ್ ಅವರಿದ್ದಾರೆ,
ಆಮೇಲೆ ನಮ್ಮ ಮಹೇಶ್ ಬಾಬು ಅವರಿದ್ದಾರೆ, ರಾಘವೇಂದ್ರ ಇದ್ದಾರೆ, ನಿಶ್ಚಲ್ ಇದ್ದಾರೆ, ಶ್ಯಾಮ್ಲಾ ಅಂತ ಭಾಳ ಒಳ್ಳೆ ಆಫೀಸರು. ಕೇರಳ ಕೇಡರ್, ಕರ್ನಾಟಕ ಕೇಡರ್ IAS, ಬಟ್ ಕೇರಳದವರು. ತಮಗೆ ಗೊತ್ತು ಯಾವ ರೀತಿ ಯೋಜನೆಯನ್ನು ಅನುಷ್ಠಾನಗೊಳಿಸ್ಲಿಕ್ಕಾಗಲಿ ಅಥವಾ ಜನಪರವಾದಂಥ ಕಾಳಜಿ ಬಗ್ಗೆ ಯಾವ ರೀತಿ ಅಂತ ತಮಗೆಲ್ಲರಿಗೂ ಗೊತ್ತಿದೆ. ಸೊ ಇಷ್ಟೆಲ್ಲ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ.